ಈ ಜಾಗದ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ನೀಡುವಂಥ ವಾಗ್ದಾನ. ಸ್ವಾಮಿ ಒಂದ್ಸಾರಿ ಮೈ ಮೇಲೆ ಬಂದು ವಾಗ್ದಾನ ನೀಡಿದ್ರೆ ಅವ್ರಿಗೆ ಎಂಥದೇ ಸಮಸ್ಯೆ ಇರಲಿ, ಏನೇ ಕೋರಿಕೆಗಳಿರಲಿ, ಅದು ನೆರವೇರೋದು ಶತಸಿದ್ಧ. ದೊಡ್ಡ ಮಗಳಿಗೆ 2 ಗಂಡು ಮಕ್ಕಳೇ ಬೇಕು ಅಂತ ಕೇಳಿದ್ದೆ. 2 ಗಂಡು ಮಕ್ಕಳು ಫಲನೇ ಕೊಟ್ಟ. ಎರಡನೇ ಮಗಳಿಗೂ 2 ಗಂಡು ಮಕ್ಕಳೇ ಬೇಕು ಅಂತ ಕೇಳಿದೆ. 2 ಗಂಡು ಮಕ್ಕಳನ್ನೇ ಕೊಟ್ಟ. ನಾನು ಮದ್ವೆ ಆಗೋದಕ್ಕೆ ಹೆಣ್ಣು ನೋಡ್ತಾ ಇದ್ವಲ್ಲ, ಇಂಥ ಜಾಗದಲ್ಲಿ ಇಂಥ ಮನೆಯಲ್ಲೇ ಹುಡುಗಿ ಇದೆ, ಇಂಥ ಊರ ಹೆಸರು ಹೇಳಿದ್ರು ಸರ್ ಈ ಸ್ವಾಮಿ. ಅಂದ್ರೆ ವಾಗ್ದಾನದಲ್ಲಿ ಒಂದೊತ್ತು ಊಟಕ್ಕೂ ನಮಗ್ ಕಷ್ಟ ಆಯ್ತು ಸರ್. ಯಾರಾದ್ರೂ ಒಂದ್ ಟೈಮ್ ಊಟ ಕೊಟ್ರೆ ಸಾಕು ಅನ್ನೋ ಪರಿಸ್ಥಿತಿಲಿ ಇದ್ದಿದ್ ನಾವು. ಮೊನ್ನೆ ಯಾರೋ ಬೇರೆಯವ್ರು ಕರ್ಕೊಂಡ್ ಬಂದಿದ್ವು. ಬಟ್ ನಮ್ಗೆ ನಾವ್ ಇನ್ನೊಬ್ರಿಗೆ 10 ಜನಕ್ಕೆ ಊಟ ಹಾಕುವಷ್ಟು ಶಕ್ತಿ ಇವಾಗ. ಒಳಗಡೆ ವಾಕ್ಯ ಕೇಳಿ ಈಚೆ ಬರೋಷ್ಟ್ರಲ್ಲಿ ನನಗೆ 10 ಲಕ್ಷ ರೂಪಾಯಿ ಕೆಲಸ ಬಂದಿತ್ತು ಒಂದೇ 1 ಗಂಟೆಲಿ. ಸೂಕ್ಷ್ಮವಾಗಿ ಭಗವಂತ ಏನ್ ವಾಗ್ದಾನ ಅವ್ರ ಬಾಯಿನಲ್ಲಿ ನುಡಿಸ್ತಾನೋ ಅದೇ ಆಗುತ್ತೆ. 100% ಗ್ಯಾರಂಟಿ ಆಗುತ್ತೆ ಸರ್. ಮನೆ ಓನರ್ ಮಗುಗೂ 9 ವರ್ಷದಿಂದ ಪಾಪು ಇರ್ಲಿಲ್ಲ. ಬಂದು ಪೂಜೆ ಮಾಡಿ ನೆಕ್ಸ್ಟ್ ಮಂತ್ ಕನ್ಸೀವ್ ಆಗಿ ಒಂದ್ ಹೆಣ್ಣು ಪಾಪು ಇದೆ ಅವರಿಗೆ. ದೇವಸ್ಥಾನಕ್ಕೆ ಬಂದು ಸ್ವಾಮಿನ ವಾಗ್ದಾನ ಕೇಳಿದಾಗ 9 ಪ್ರದರ್ಶನ ಬಾ ನಿನ್ ಮಕ್ಳು ಕಣ್ಕೊಡ್ತೀನಿ ಅಂತ ಹೇಳಿತಂತೆ ಸ್ವಾಮಿ. ಅಷ್ಟು ಸತ್ಯ. ಕೊಂಡಕ್ಕೆ ಹಾಕುವಂಥದ್ದು ಎಲ್ಲ ಹಸಿ ಸೌದೆನೆ. ಇಲ್ಲ ನಾನು ತೋರಿಸ್ತೀನಿ ನಿಮಗೆ. ಹಸಿ ಸೌದೆ ಹೆಂಗೆ ಕರ್ಪೂರ ಹುರಿದಂಗೆ ಹುರಿದು ಬೆಳಗ್ಗೆ ಕೊಂಡಕ್ಕೆ ಅನುವು ಮಾಡಿಕೊಡತ್ತೆ ನೋಡಿ. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಜಡೆ ಮುನೇಶ್ವರನ ಸನ್ನಿಧಾನಕ್ಕೆ. ಜಡೆ ಮುನೇಶ್ವರ ಇರೋ ಅಂಥದ್ದು ಮಾಗಡಿಯಿಂದ ಕೇವಲ 10ರಿಂದ 12 ಕಿಲೋಮೀಟರ್ ದೂರದಲ್ಲಿ. ಈ ಜಾಗದ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ನೀಡುವಂಥ ವಾಗ್ದಾನ. ಸ್ವಾಮಿ ಒಂದ್ಸಾರಿ ಮೈ ಮೇಲೆ ಬಂದು ವಾಗ್ದಾನ ನೀಡಿದ್ರೆ ಅವ್ರಿಗೆ ಎಂಥದೇ ಸಮಸ್ಯೆ ಇರಲಿ, ಏನೇ ಕೋರಿಕೆಗಳಿರಲಿ, ಅದು ನೆರವೇರೋದು ಶತಸಿದ್ಧ. ಇದಕ್ಕೆ ನನಗೆ ತುಂಬ ಜನ ನನ್ನ ಯೂಟ್ಯೂಬ್ನಲ್ಲಿ ಫಾಲೋ ಮಾಡುವಂಥವ್ರು ನನ್ನ ಸ್ನೇಹಿತರು ನನಗೆ ತಿಳಿಸಿದರು, ಬನ್ನಿ ಸರ್ ಇವತ್ತು ಜಾತ್ರೆ ನಡೀತಾ ಇದೆ, ಇದೊಂದು ಕ್ಷೇತ್ರನ ಜನಗಳಿಗೆ ಪರಿಚಯ ಮಾಡಿಕೊಡಿ, ಯಾರಿಗೆಲ್ಲ ಮಕ್ಕಳಿಲ್ಲ, ಮಕ್ಕಳು ಬೇಕು ಅಂತ ಇರೋರಿಗೆ, ಆರೋಗ್ಯ ಸಮಸ್ಯೆ ಇರುವಂಥವ್ರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಜಡೆ ಮುನೇಶ್ವರನ ಸನ್ನಿಧಾನಕ್ಕೆ ಬಂದಿದ್ದೀನಿ. ಈ ಸನ್ನಿಧಾನ ಇರೋದು ಮಾಗಡಿಯಿಂದ 10ರಿಂದ 12 ಕಿಲೋಮೀಟರ್ ಅಂತ ಹೇಳಿದ್ರೆ, ಮತ್ತು ಆಗಲಕುಂಟೆ ಹ್ಯಾಂಡ್ ಪೋಸ್ಟ್ ಅಂತ, ಆಗಲಕೋಟೆ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ, ಅಲ್ಲಿಂದ ಕೇವಲ 3ರಿಂದ 4 ಕಿಲೋಮೀಟರ್ ಇದೆ. ಇದು ವಾಗ್ದಾನ ಆಗೋದು ಸೋಮವಾರ ಶನಿವಾರ. ಅದು ಬಿಟ್ಟರೆ ಮನೆ ಹತ್ರ ವಾಗ್ದಾನ ಆಗತ್ತಂತೆ. ಆ ವಾಗ್ದಾನ ನೀಡುವಂಥವ್ರ ನಂಬರ್ ಕೂಡ ಕೊಡ್ತೀನಿ. ಇಲ್ಲಿ ಏನು ಒಂದ್ಸಾರಿ ಸ್ವಾಮಿ ಮೈ ಮೇಲೆ ಬಂದು ವಾಗ್ದಾನ ಕೊಟ್ಟರೆ ನಿಮ್ಗೆ ಆ ಕೆಲಸ ಆಯಿತು ಅಂತಲೇ ತಿಳ್ಕೊಳ್ಳಿ. ಬಹಳ ಪ್ರಕೃತಿಯ ಮಧ್ಯದಲ್ಲಿ, ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಇವತ್ತು ನೂರಾರು ಜನ, ಸಾವಿರಾರು ಜನ ಬಂದಿದ್ದಾರೆ. ಸ್ವಾಮಿಯ 19ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನೂರಾರು ಜನ ಬಂದು ಇಲ್ಲಿ ಅವ್ರಿಗೆ ಯಾವುದೇ ಇನ್ವಿಟೇಷನ್ ಇರೋದಿಲ್ಲ, ಇಲ್ಲ ಯಾವುದೇ ಮೀಡಿಯಾದಲ್ಲಿ ತಿಳಿಸಿಲ್ಲ, ಅವರಾಗವರೇ ಬಂದಿರುವಂಥದ್ದು. ಅಂದರೆ ಅವ್ರಿಗೆ ಆಗಿರ್ತಕ್ಕಂಥ ಅನುಕೂಲಗಳಿಂದ ಈ ಸ್ವಾಮಿಗೆ ನಡ್ಕೊಳ್ಬೇಕು ಅಂತ ಹೇಳಿ ಬಂದಿರುವಂಥವ್ರು. ಬನ್ನಿ, ಇಲ್ಲಿ ನಡೆಯುವಂಥ ವಾಗ್ದಾನ, ಯಾವತ್ತು ವಾಗ್ದಾನ ನಡೆಯುತ್ತೆ, ಈ ಕ್ಷೇತ್ರದ ಬಗ್ಗೆ ಅನುಕೂಲ ಆಗಿರುವಂಥವ್ರನ್ನ ಮಾತಾಡಿಸ್ತಾ ಪ್ರತಿಯೊಂದನ್ನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಕ್ಷೇತ್ರದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಏನು ಅನುಕೂಲ ಆಗಿದೆ ನಿಮ್ಗಾಗ್ಲಿ, ನಿಮ್ಮ ಕುಟುಂಬಕ್ಕಾಗ್ಲಿ ಹೇಳಕ್ಕೆ ಆಗಲ್ಲ. ತುಂಬಾ ಅಂದ್ರೆ ತುಂಬಾ. ಅವತ್ತೇನು ಒಂದ್ ಹೊತ್ತು ಊಟಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಇಲ್ಲಿಗೆ ಬಂದವ್ರು ನಾವು. ಅವಾಗ ನಮ್ಮಪ್ಪ ಮಾತು ಕೊಟ್ಟಾಗೂ ನಮ್ಗೆ ನಂಬಿಕೆ ಇರ್ಲಿಲ್ಲ, ಮಾಡ್ತಾನೆ ಇಲ್ಲ ಅನ್ನೋ ತರ. ಇವತ್ತು ಕೋಟಿ ಅಷ್ಟು ಮನೆ ಅಷ್ಟು ಕೊಟ್ಟಿದ್ದ ನಮಗೆ. ಅಪಾರವಾಗಿ ನಂಬಿಕೆ ಎಷ್ಟು, ನಾವ್ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಅದಕ್ಕಿಂತ 10 ಪಟ್ಟು ಕೊಟ್ಟ ನಾವು. ಅದಕ್ಕೋಸ್ಕರ ನಾವ್ ಪ್ರತಿ ವರ್ಷನೂ ಬರ್ತೀವಿ, ಮಧ್ಯ ಬಂದ್ ಪೂಜೆನೂ ಮಾಡ್ಸ್ಕೊಂಡ್ ಹೋಯ್ತಿವಿ. ನಂಬಿಕೆ ಅನ್ನೋದಲ್ಲ, ನಮ್ ಸರ್ವಸ್ವನೇ ಜಡೆ ಮುನೇಶ್ವರ. ತುಂಬಾ ಅಂದ್ರೆ ತುಂಬಾ. ಸ್ಟಾರ್ಟಿಂಗ್ ಏನೋ ನಮ್ಗೂ ಅಷ್ಟು ನಂಬಿಕೆ ಇರ್ಲಿಲ್ಲ. ಅದಾದ್ಮೇಲೆ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಆತರ ನಮ್ಗೆ ಕೊಟ್ಬಿಟ್ಟ ಅವನು. ಇಲ್ಲಿ ವಾಗ್ದಾನ ಕೇಳಿದ್ರಿ? ಹೌದು. ವಾಗ್ದಾನದಲ್ಲಿ ಹೇಳಿದ್ರು? ಹೌದು. ವಾಗ್ದಾನದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು ವಾಗ್ದಾನದಲ್ಲಿ? ಇವತ್ತು ಕಣ್ಣೀರ್ ಹಾಕೊಂಡ್ ನೀನ್ ಬಂದಿದ್ಯಾ ಮಗಳೇ, ನಾಳೆ ದಿವಸ ನೀನೇ ಇನ್ನೊಬ್ರು ಕೊಡ್ಬೇಕು, ಆತರ ನಾನ್ ಮಾಡ್ತೀನಿ ಅಂದ್ರು. ಹಂಗಾಗಿ 3 ವರ್ಷಕ್ಕೆ ನಮ್ಗೆ ಮನೆ ಆಯ್ತು. ನಮ್ಗೆ ಸೈಟ್ ತಗೊಂಡ್ವಿ, ಮನೇನು ಹಿಂದೆನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಮನೇನು ಆಯ್ತು ನಮ್ದು. ಅದು ಕೊಟ್ಟಂತೆ ಎಲ್ಲ ನಡ್ಕೊಂಡಿದ್ದಾನೆ ಸರ್. ಎಲ್ಲಿರೋದು ತಾವು? ನಾ ಬ್ಯಾಂಗ್ಳೂರ್ 8ನೇ ಮೈಲಿ. ಬ್ಯಾಂಗ್ಳೂರ್. ಪ್ರತಿ ವರ್ಷ ಬರ್ತೀರಿ? ಪ್ರತಿ ವರ್ಷನೂ ಬರ್ತೀವಿ. ಮತ್ತೆ 6 ಮಂತ್ಗೆ ಒಂದ್ಸಲಿ, 3 ಮಂತ್ಸ್ಗೆ ಒಂದ್ಸಲಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಆಗ್ಲಿ ಮೇಡಮ್. ಆರೋಗ್ಯದಲ್ಲೇ ಆಗ್ಲಿ, ಏನೇ ಆಗ್ಲಿ, ಅವ್ನ ಒಂದು ಸಲ ಮಾತು ಕೊಟ್ಬಿಟ್ರೆ ಅದೇ ಕಾರಣಕ್ಕೂ ತಪ್ಪಲ್ಲ ಅವ್ನು. ಸೊ ಹಂಗಾಗಿ ಬಹಳ ಅಪಾರವಾದ ನಂಬಿಕೆ. ಇದನ್ನ ನೋಡ್ತಾ ಇರ್ತಕ್ಕಂತ ವೀಕ್ಷಕರಿಗೆ ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಬೇಕು, ಅವ್ರಿಗೂ ಏನೋ ಸಮಸ್ಯೆಗಳಿರತ್ತೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ್ದೇ ಕಾರಣಕ್ಕೂ ನಂಬುದ್ರೆ ಕೈ ಬಿಡುವಂತ ಸ್ವಾಮಿ ಅಲ್ಲ ಇವನು. ನೀವ್ ಎಷ್ಟೋ ಕಡೆಯಿಂದ ಹೋಗ್ಬಿಟ್ಟು ಕಂಗಾಲಾಗಿದ್ರು ಇಲ್ಲೂ ಒಂದ್ಸಲಿ ನೀವ್ ಬಂದ್ ಭೇಟಿ ಕೊಡಿ. ನೀವ್ ಯಾವ್ದೇ ಕಾರಣಕ್ಕೂ ಮೋಸ ಅಂತೂ ಆಗಲ್ಲ. ಕೈ ಹಿಡ್ದಿ ಅವ್ನ್ ಕಾಪಾಡ್ತಾನೆ.
ಆ ಮನೆ ಓನರ್ ಮಗುಗೂ 9 ವರ್ಷದಿಂದ ಪಾಪು ಇರ್ಲಿಲ್ಲ. ಓಕೆ. ಬಂದು ಪೂಜೆ ಮಾಡಿ ನೆಕ್ಸ್ಟ್ ಮಂತ್ ಕನ್ಸೀವ್ ಆಗಿ ಇವಾಗ ಒಂದ್ ಹೆಣ್ಣು ಪಾಪು ಇದೆ ಅವರಿಗೆ. ಓ. ಹೌದು, ಪ್ರತಿ ವರ್ಷನೂ ಅಷ್ಟೇ ಅವರು ಬಂದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಬಂದು 22 ವರ್ಷ. 22 ವರ್ಷದಿಂದ ಬರ್ತಾ ಇದೀರಿ. 22 ವರ್ಷ. ಭಗವಂತನ ಹತ್ರ 22 ವರ್ಷದಿಂದ ಬರ್ಬೇಕಾದ್ರೆ ಭಗವಂತ ಕೈ ಹಿಡ್ದಿದ್ರೆ ಬರೋಕ್ ಸಾಧ್ಯ ಅಷ್ಟು ವರ್ಷದಿಂದ. ಹೌದು ಸ್ವಾಮಿ. ಭಗವಂತ ಕೈ ಹಿಡ್ದಿದ್ದಾನೆ. ಕೈ ಹಿಡ್ದಿದ್ದಾನೆ ಎಲ್ಲಾರ್ಗು, ನಮ್ಮ ಮಕ್ಕಳುಗಳಿಗೆ ಎಲ್ಲಾರ್ಗು ಅಷ್ಟೇ, ನಮಗೂ ಅಷ್ಟೇ, ನಮ್ಮ ಕುಟುಂಬಕ್ಕೂ ಅಷ್ಟೇ. ಬಹಳ ಶ್ರದ್ಧೆ ಭಕ್ತಿಯಿಂದ ನಾವು ಎಷ್ಟು ನಿಷ್ಠೆಯಿಂದ ಈ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀವೋ ಅಷ್ಟೇ ನಿಷ್ಠೆಯಿಂದನೂ ನಮ್ಗೆಲ್ಲ ಒಳ್ಳೇದ್ ಮಾಡಿದಾನೆ ಸ್ವಾಮಿ. ಅದ್ರೊಳಗೆ ಇಂಥದ್ದು ಒಳ್ಳೇದಾಗಿದೆ ಅಂತ ಏನಾದ್ರೂ ತಿಳಿಸುವಂತದ್ದು ಏನಾದ್ರೂ ಹೇಳ್ಬೋದಾ? ನಾನು ನಮ್ಮ ದೊಡ್ಡ ಮಗಳಿಗೆ 2 ಗಂಡು ಮಕ್ಳೇ ಬೇಕು ಅಂತ ಕೇಳಿದ್ದೆ. 2 ಗಂಡು ಮಕ್ಳು ಫಲಾನೆ ಕೊಟ್ಟ. ಎರಡನೇ ಮಗಳಿಗೂ 2 ಗಂಡು ಮಕ್ಳೇ ಬೇಕು ಅಂತ ಕೇಳಿದೆ. 2 ಗಂಡು ಮಕ್ಕಳನ್ನೇ ಕೊಟ್ಟ ಭಗವಂತ. 3ನೇ ಮಗಳಿಗೂ 2 ಬೇಕು ಅಂದೆ. ಇಲ್ಲ 2 ಕೊಡಲ್ಲ, 1 ಕೊಡ್ತೀನಿ, ನೀನ್ ಕೇಳ್ದವನೇ 2 ಕೊಟ್ಕೊಂಡ್ರೆ ಆಗಲ್ಲ, 1 ಮನೆ ಬೆಳಗಕ್ಕೆ ಒಬ್ಳು ಮಗಳು ಬೇಕು ಅಂತ ಹೇಳ್ತು. ಭಗವಂತನೇ ಹೇಳ್ದ, ಆಯ್ತು ಅಂದೆ. 3ನೇ ಮಗಳಿಗೆ 1 ಹೆಣ್ಣು 1 ಗಂಡು ಆಯ್ತು. ಆಮೇಲೆ ತಿರ್ಗಾ ಮತ್ತೆ ಸೊಸೆಗೂನು ಸ್ವಾಮಿ ನಮ್ಮಪ್ಪ ಭಗವಂತ ನಾನು ಮನೆ ಬೆಳೆಸ್ಬೇಕಣ್ಣ, ಸೊಸೆ ತಂದಿದ್ದೀನಿ ಅಂತ ಕೇಳಿದೆ. ಅದಕ್ಕೂ ಗಂಡು ಮಗಿನ ಫಲ ಕೊಟ್ಟ. ನೀವು ಕೇಳಿದೆಲ್ಲ ಕೊಟ್ಟಿದ್ದಾನೆ ಭಗವಂತ. ಅಂದ್ರೆ ಇದೆಲ್ಲ ವಾಗ್ದಾನದಲ್ಲಿ ತಿಳಿಸಿದ್ದ ಭಗವಂತ. ಹೌದು, ವಾಗ್ದಾನದಾಗೆ ತಿಳಿಸಿದ್ದು. ಇಲ್ಲಿ ವಾಗ್ದಾನ ಹೇಳ್ತಾರಲ್ಲ, ವಾಗ್ದಾನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ವಾಗ್ದಾನದ ಬಗ್ಗೆ ಏನಿಲ್ಲ ಸ್ವಾಮಿ, ಅದ್ರೊಳಗೆ ಏನು ಎರಡೊಂದು ಮಾತೇನಿಲ್ಲ. ಒಳ್ಳೆ ನಿಯತ್ತಿಂದ ಸೂಕ್ಷ್ಮವಾಗಿ ಭಗವಂತ ಏನ್ ವಾಗ್ದಾನ ಅವ್ರ ಬಾಯಿನಲ್ಲಿ ನುಡಿಸ್ತಾನೋ ಅದೇ ಆಗುತ್ತೆ. 100% ಗ್ಯಾರಂಟಿ ಆಗುತ್ತೆ ಸ್ವಾಮಿ. ಅದ್ರೊಳಗೆ ಏನು ಎರಡೊಂದು ಮಾತಿಲ್ಲ. ಈಗ ಕರ್ನಾಟಕದಾದ್ಯಂತ ಎಲ್ಲ ನೋಡ್ತಾ ಇರ್ತಾರೆ. ಹೌದು, ಅವರೆಲ್ಲ ನೋಡುವಂತವ್ರಿಗೆ ಬಂದ್ರಿ ಅಂತ ಹೇಳ್ತಿದ್ವಿ. ಏನೇನೋ ಸಮಸ್ಯೆಗಳಿರತ್ತೆ. ಯಾವುದೇ ಸಮಸ್ಯೆ ಇರ್ಲಿ, ನಿಮ್ಮ ಮಕ್ಕಳ ಬಗ್ಗೆ ಸಮಸ್ಯೆ ಇರ್ಲಿ, ನಿಮ್ಮ ಮನೆ ತೊಂದರೆ ಸಮಸ್ಯೆ ಇರ್ಲಿ, ಮತ್ತೆ ಬೇರೆ ಯಾವುದೇ ಸಮಸ್ಯೆ ಇದ್ರು, ನಿಮ್ಮ ಆರೋಗ್ಯದೊಳಗೆ ಏನೇ ಸಮಸ್ಯೆ ಇದ್ರು ಇಲ್ಲಿಗೆ ಬನ್ನಿ. ಇಲ್ಲಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆಯುಸು ಆರೋಗ್ಯ, ನಿಮ್ಮ ಕಷ್ಟ ಸುಖಗಳನ್ನೆಲ್ಲದನ್ನು ಭಾಗಿಯಾಗ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಆಗ್ಲಿ ಧನ್ಯವಾದಗಳು. ಆಯ್ತು ಬ್ರದರ್, ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು? ಸರ್ ಸುನಿಲ್ ಅಂತ. ನಾವು ನಿಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋವರು. ನಿಮ್ ತುಂಬಾ ವಿಡಿಯೋಗಳನ್ನ ನೋಡಿದೀವಿ, ತುಂಬಾ ಚೆನ್ನಾಗಿದೆ. ದೇವಸ್ಥಾನಗಳ ಬಗ್ಗೆ ಒಳ್ಳೆ ಅರಿವು ಮೂಡಿಸ್ತಿದ್ದೀರಾ. ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ಒಳ್ಳೆ ಯುವ ಜನತೆಗೆ ಒಳ್ಳೆ ಅರಿವನ್ನು ಮೂಡಿಸ್ತಾ ಇರೋದು ನೀವು ಧನ್ಯವಾದಗಳು ನಿಮ್ಮ ಚಾನಲ್ಗೆ. ಫಸ್ಟ್ ನಿಮಗೂ ಒಳ್ಳೇದಾಗ್ಲಿ, ದೇವರು ನಮಗೂ ಒಳ್ಳೇದ್ ಮಾಡಿದಾನೆ, ನಿಮಗೂ ಒಳ್ಳೇದಾಗ್ಲಿ, ಬರೋ ಭಕ್ತಾದಿಗಳಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬೇಕಂತ ನಾನು ಇಷ್ಟಪಡ್ತೀನಿ. ಈಗ ಜಡೆ ಮುನೇಶ್ವರನ ಬಗ್ಗೆ ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ. ಹೌದು ಸರ್. ಸೊ ನಿಮ್ಮಂತವರಿಂದಾನೇ ಗೊತ್ತಾಗಿದೆ ಇಲ್ಲಿ ಬಗ್ಗೆ. ಓಕೆ ಸರ್. ಈಗ ಈ ತಂದೆ ಬಗ್ಗೆ, ಇಲ್ಲಿ ನಡೆಯುವಂತ ವಾಗ್ದಾನದ ಬಗ್ಗೆ, ನಿಮ್ಗೆ ಸ್ವಾಮಿಯಿಂದ ಆಗಿರೋ ಅನುಕೂಲದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನನ್ಗೆ ಅನುಕೂಲ ಕೇಳಕ್ ಮುಂಚೆ ಹೇಳ್ಬೇಕು ಅಂದ್ರೆ ಈ ವಿಗ್ರಹ ಬಂದಿದ್ ಬಗ್ಗೆ ಹೇಳ್ತೀನಿ ನಾನು. ಫಸ್ಟ್ ಒಂದು ಪಾಯಿಂಟ್, ನನಗೆ ಗೊತ್ತಿರಂಗೆ ಆ ವಿಗ್ರಹ ಮಾಡಿಸೋ ನನ್ನ ಫ್ರೆಂಡು. ಆ ಅಪ್ಪ ಹೇಳೋ ಪ್ರಕಾರ ಅವ್ರ ಮಕ್ಳು 2 ಮಕ್ಳಿಗೂ ಕಾಣ್ತಿರ್ಲಿಲ್ವಂತೆ. ಅವ್ರು ಈ ದೇವಸ್ಥಾನಕ್ಕೆ ಯಾರೋ ಒಬ್ರು ಹೇಳಿದ್ರಂತ. ಅವ್ರು ಬ್ರಾಹ್ಮಣರು, ಹೇಳ್ಬೇಕಂದ್ರೆ ಬ್ರಾಹ್ಮಣರು ಅವ್ರು ಈ ದೇವಸ್ಥಾನಕ್ಕೆ ಬಂದಿದ್ರಂತೆ. ದೇವಸ್ಥಾನಕ್ಕೆ ಬಂದು ಸ್ವಾಮಿನ ವಾಗ್ದಾನ ಕೇಳಿದಾಗ 9 ಪ್ರದರ್ಶನ ಬಾ ನಿನ್ ಮಕ್ಳು ಕಣ್ಕೊಡ್ತೀನಿ ಅಂತ ಹೇಳಿತಂತೆ ಸ್ವಾಮಿ. ಅಷ್ಟು ಸತ್ಯ. ಇದು ಎಷ್ಟು ವರ್ಷದ ಮಾತಿದು? ಇದು ಆಲ್ರೆಡಿ ಒಂದು 15 ವರ್ಷದ ಹಿಂದೆ. ಅವ್ರು 9ನೇ ಪ್ರದರ್ಶನ ಬಂದ್ಮೇಲೆ ಅವ್ರ 2 ಮಕ್ಳಿಗೂ ಕಂಡು ಬಂದಿದೆ. ಅವ್ರು ಬೇಕಂದ್ರೆ ಮೀಟ್ ಮಾಡ್ತೀನಿ ಅಂದ್ರೆ ನಾನು ಪರಿಚಯ ಅವ್ರ ಮನೆ ಹತ್ರ ತೋರಿಸ್ತೀನಿ. ಅರೆಕ್ಯಾತ್ನಲ್ಲಿ ಇದಾರೆ, ವಾಸ ಇದ್ದಾರೆ ನನ್ನ ಫ್ರೆಂಡ್ ಅವರು. ಅರೆಕ್ಯಾತ್ನಲ್ಲಿ ಇದ್ದಾರೆ. ಅವರೇ ವಿಗ್ರಹ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದು ಮೂಲ ವಿಗ್ರಹ. ಮೊದಲು ಬಂದವರು ಮುನೇಶ್ವರ ಇವರೇ. ಆಯ್ತಾ? ನಾನ್ ಬಂದು ಇಲ್ಲಿಗೆ ಒಂದು 8-9 ವರ್ಷ 9 ವರ್ಷ ಆಗಿರ್ಬೋದು ಸರ್. ನಾನ್ ಬರೋದಕ್ಕೆ ಕಾರಣ ನಮ್ ಚಿಕ್ಕಮ್ಮ ಒಬ್ರು ಇಲ್ಲಿ ಬಂದಿದ್ರು. ಅವ್ರು ಹೇಳಿದ್ ನನ್ಗೆ ಹೋಗಿಲ್ಗೆ ಅಂತ. ನಾನು ಒಂದ್ ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ MA ಅಂತ ಒಂದು ಗೌಂಡೆ ಬೆಳೆದ ಒಂದು ಕಂಪ್ನಿ ಕೆಲಸ ಮಾಡಿದ್ದೆ. ಆಮೇಲೆ ಈಚೆ ಬಂದು ಕಾಂಟ್ರಾಕ್ಟರ್ಗಳದ್ರೆಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ದೆ. ನಾನು ಇಲ್ಲಿಗೆ ಬಂದ್ಮೇಲೆ ನಂದೇ ಗಣಪತಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಒಂದು ಕಂಪ್ನಿ ತೆಗ್ದಿದ್ದೀನಿ. ಆಮೇಲೆ ಗ್ಲೋಬಲ್ ಸ್ವಿಚ್ ಕೇರ್ ಅಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದೀವಿ. ಆಮೇಲೆ ಕರ್ನಾಟಕದಾದ್ಯಂತ VCB ಬ್ರೇಕರ್ಸ್, ಟ್ರಾನ್ಸ್ಫಾರ್ಮರ್ ರಿಪೇರಿ ಏನಿದ್ರು ನಾವು ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೀವಿ. ಬಂದಾದ್ಮೇಲೆ ನಾನು ಸ್ಟಾರ್ಟಿಂಗ್ ಬಂದು ಈ ಫೀಲ್ಡ್ ಕಾಲಿಟ್ಟ ಮೇಲೆ ಒಬ್ರು MLA ಅವರು ಗುರುಗಳು ಅಂತ ನನಗೆ ನೈಟ್ 11 ಗಂಟೆ ಫೋನ್ ಮಾಡಿ ಕೆಲಸ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಕಾಲಿಕ್ಕಿ ಟೈಮಲ್ಲೇ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ನಾನು ಕೇಳಿದೆ, ಕೆಲಸ ಯಾವ ಬಂದಿರಲಿಲ್ಲ. ನೆಕ್ಸ್ಟ್ ಡೇ ಬಂದು ವಾದ ಮಾಡಿದೆ, ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೀನಿ, ಎಲ್ಲರೂ ಹೇಳ್ತಾರೆ ನಂಗೆ ಒಳ್ಳೇದಾಗಿಲ್ಲ ಅಂತ. ಆ ಒಳಗಡೆ ವಾಕ್ಯ ಕೇಳಿ ಈಚೆ ಬರೋಷ್ಟರಲ್ಲಿ ನನಗೆ 10 ಲಕ್ಷ ರೂಪಾಯಿ ಕೆಲಸ ಬಂದಿತ್ತು ಒಂದೇ 1 ಗಂಟೆಯಲ್ಲಿ. ನಾನು ಮದುವೆ ಆಗೋದಕ್ಕೆ ಹೆಣ್ಣು ನೋಡ್ತಾ ಇದ್ವಲ್ಲ, ಇಂಥ ಜಾಗದಲ್ಲಿ ಇಂಥ ಮನೆಯಲ್ಲೇ ಹುಡುಗಿ ಇದೆ, ಇಂಥ ಊರ ಹೆಸರು ಹೇಳಿದ್ದು ಸರ್ ಸ್ವಾಮಿ. ಅಂದ್ರೆ ವಾಗ್ದಾನದಲ್ಲಿ ಇಂಥ ಊರು ಬಸವನಪುರ ಅಂತ ನಮ್ಮ ಮಿಸ್ಸಸ್ ಊರು. ನಮ್ಮ ಮಿಸ್ಸಸ್ ಅಲ್ಲ, ಅವ್ರಿಗೆ ನನ್ನ ಮಗಳಲ್ಲಿ ಇದ್ದಲೆ ಬಸವನಪುರ ಶಿವಣ್ಣವ್ರ ಮಗಳು ಅಂತ ಹೇಳಿತ್ತು ನನಗೆ. ನಾನು ಯಾವ ಬಸವನಪುರ ಅಂತ ಗೊತ್ತಾಗಿರ್ಲಿಲ್ಲ. ಹುಡುಕ್ತಾ ಹೆಸರು ಸೇರಿಸಿ ಹೇಳಿದ್ದ, ಅವ್ರ ಅಪ್ಪಾಜಿ ಹೆಸರು ಅವ್ರ ಊರ ಹೆಸರು ಹೇಳಿತ್ತು ವಾಕ್ಯ. ಅದಾದ್ಮೇಲೆ ಹುಡುಕಾದ್ಮೇಲೆ ನಮ್ಗೆ ಗೊತ್ತಾಯ್ತು. ಆಮೇಲೆ ಒಂದು ನೆಕ್ಸ್ಟ್ ಟೈಮ್ ಮದುವೆ ಸೆಟ್ ಆಗಿಲ್ಲ ಆದ್ಮೇಲೆ ಹೇಳ್ತು, ಗೊತ್ತಾಯ್ತಾನೆ ಯಾವ ಬಸವನಪುರ ನಿನ್ಗೆ ಹೇಳಿದ್ದು ಅಂತ. ಆಮೇಲೆ ಗೊತ್ತಾಗಿದ್ದು ಅವ್ರ ಹೆಸರು ಬಸವನಪುರ ಅಂತಾನು ಕರೀತಾರೆ ಅಂತ. ವಾಗ್ದಾನ ಇರತ್ತೆ. ಯಾವತ್ ವಾಗ್ದಾನ ಇರತ್ತೆ ಸರ್? ವಾಗ್ದಾನ ಮನೆ ಹತ್ರ ಬರೀ ಪ್ರತಿದಿನ ಇರುತ್ತೆ. ಅಂದ್ರೆ ಮನೇಲಿ ಹಸು ಇದಾಗಿರುತ್ತೆ ಅಂತ, ಮಕ್ಕಳಾಗಿರಲ್ಲ, ಗಂಡ ಹೆಂಡತಿ ಜಗಳ,
ಈ ತರ ನೂರಾರು ಸಮಸ್ಯೆ ಇರುತ್ತೆ. ಫೋನ್ ಮಾಡ್ಕೊಂಡವ್ರೆ ಡೈಲಿ ಇರುತ್ತೆ. ಇಲ್ಲಿ ಯಾವತ್ತಿರುತ್ತೆ ವಾಗ್ದಾನ? ಇಲ್ಲಿ ಸೋಮವಾರ, ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ ಈಗ ಏನ್ ಜನ ಇರುತ್ತಲ್ಲ ಅದು ಇದೇ ಇರುತ್ತೆ. ಮಿನಿಮಮ್ 100 ರಿಂದ 150 ಜನ ಪ್ರತಿ ಶನಿವಾರ, ಸೋಮವಾರ, ಅಮಾವಾಸ್ಯೆ, ಪೌರ್ಣಮಿಲಿ 200 ರಿಂದ 300 ಜನ ತನಕ ಇರ್ತಾರೆ. ವಾಗ್ದಾನ ಕೇಳ್ತಾ ಇರ್ತಾರೆ. ಅಮಾವಾಸ್ಯೆ, ಪೌರ್ಣಮಿಲಿ ತಡೆ ಹೊಡಿತಾರೆ. ಎಷ್ಟೊತ್ತಿಗೆ ಓಪನ್ ಆಗತ್ತೆ? ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಅಷ್ಟರಲ್ಲಿ ಪೂಜೆನೂ ಆಗತ್ತೆ, ವಾಗ್ದಾನನೂ ಆಗತ್ತೆ. ನಮಗೆ ಆರೋಗ್ಯ ಸಮಸ್ಯೆ ಇತ್ತು, ಆರೋಗ್ಯ ಸಮಸ್ಯೆನೂ ಕ್ಲಿಯರ್ ಆಗಿದೆ. ಓಕೆ. ಯಾಕಂದರೆ ನಮ್ಮ ಜಡೆಯಪ್ಪ ಮಾತ್ರ ಸೂಪರ್ ಪವರ್ಫುಲ್ ದೇವರು. ಅಂದ್ರೆ ಹಾಸ್ಪಿಟ್ಲಿಂದ ಅಲ್ಲ ಭಗವಂತನಿಂದ ಆಯ್ತು ಅಂತ ಹೇಳ್ತೀರಿ? ಹೌದು ಹೌದು, ಹಾಸ್ಪಿಟ್ಲಿಂದ ಆಗಿರ್ಲಿಲ್ಲ ಅದೆಲ್ಲ? ಹೌದು ಹೌದು. ಯಾಕಂದರೆ ಇದುವರೆಗೂ ನಮ್ಮಪ್ಪ ಇಲ್ಲ ಅಂದಿದ್ರೆ ನಾನು ಇವತ್ತು ಇರಲಿಲ್ಲ. ನಮ್ಮಪ್ಪ ನನ್ನ ಉಸಿರು ಉಳಿಸ್ಕೊಂಡು ನನ್ನ ಕೈ ಹಿಡಿದು ಮೇಲೆ ಕೆತ್ತಿದ್ದಾರೆ. ಓಕೆ. ಅಷ್ಟು ನಮ್ಮಪ್ಪನಿಗೆ ಎಷ್ಟು ಇದು ಹೇಳ್ಬೇಕು ಅಂದ್ರೂ. ನೀವು ವಾಗ್ದಾನ ಕೇಳಿದಿರಿ? ನಾನು ವಾಗ್ದಾನ ಕೇಳಿದ್ದೀನಿ. ವಾಗ್ದಾನ ಏನ್ ಕೊಟ್ಟಿದೆ ಸ್ವಾಮಿ ಅದರ ಪ್ರಕಾರ ನಡೆಸ್ಕೊಟ್ಟಿದೆ? ಅದನ್ನ ಬ್ರದರ್ ಇಲ್ಲಿಗೆ ಬರ್ಬೇಕಾದ್ರೆ ಭಕ್ತಾದಿಗಳು ಯಾವ ತರ ಬರಬೇಕು? ಬಸ್ ರೂಟ್ ಆಗ್ಲಿ? ಬಸ್ ರೂಟ್ ಅಂದ್ರೆ ಮಾಗಡಿ ಬಂದ್ಬಿಟ್ಟು ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ ದುರ್ಗಾ ರೋಡಲ್ಲಿ. ಉಲಿಯೋ ದುರ್ಗಾ ರೋಡ್ ಹೋಗುತ್ತೆ. ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಇಲ್ಬಿಟ್ಟು ಆಟೋದವ್ರಿಗೆ ಹೇಳಿದ್ರು ಕರ್ಕೊಂಬರ್ತಾರೆ. ಕಣಿವೆಪಾಳ್ಯ ಜಡಮುನೇಶ್ವರ ದೇವಸ್ಥಾನ ಅಂತ. ಕಣಿವೆಪಾಳ್ಯ ಜಡಮುನೇಶ್ವರ ಸ್ವಾಮಿ ಅಂತ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಯಾರನ್ನ ಕೇಳಿದ್ರು ರೆಫರ್ ಮಾಡ್ತಾರೆ. ಹಂಗೂ ಅವ್ರಿಗೆ ಟ್ರಾವೆಲಿಂಗ್ ಅಲ್ಲಿ ಬರ್ತೀವಿ ಅಂದ್ರೆ ಗೂಗಲ್ ಅಲ್ಲಿ ಅಪ್ಡೇಟ್ ಆಗಿದೆ ದೇವಸ್ಥಾನ. ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಾಕಿದ್ರೆ ಸೀದಾ ಕರ್ಕೊಂಡ್ ಬರುತ್ತೆ. ಆಗುತ್ತೆ. ಕಣಿವೆಪಾಳ್ಯ ಜಡಮುನೇಶ್ವರ ಸ್ವಾಮಿ ಟೆಂಪಲ್ ಅಂತ ಗೂಗಲ್ ಅವ್ರನ್ನ ಸರ್ಚ್ ಮಾಡಿದ್ರೆ ದೇವಸ್ಥಾನದ ಲೊಕೇಶನ್ ಶೋ ಆಗುತ್ತೆ. ಅಲ್ಲಿಂದ ಬರ್ಬೋದು. ಕುಣಿಗಲ್ ಕಡೆಯಿಂದ ಬರೋರು ಏನಾರು ಬರ್ತೀವಿ ಅಂದ್ರೆ ಅಂಚೆಪಾಳ್ಯ ಕಡೆಯಿಂದನೂ ಬರ್ಬೋದು. ಕೆಂಪನಹಳ್ಳಿ, ಸಂತೆಪೇಟೆ ಅಲ್ಲಿ ಆ ರೂಟಲ್ಲ ಮಾರ್ಗವರ ಬರ್ಬೋದು. ಈ ಹೊಸಪಾಳ್ಯ ಕಡೆಯಿಂದ ಬರ್ತೀವಿ ಮಾಗಡಿ ಕುಣಿಗಲ್ ಹೈವೇಯಿಂದ ಅಂದ್ರೆ ಹೊಸಪಾಳ್ಯದಿಂದ ರೈಟ್ ತಗೊಂಡು ಆಲ್ಬಗಲ ಕಡೆಯಿಂದನೂ ಬರುತ್ತೆ. ಸೊ ಈಗ ಬಸ್ ರೂಟ್ ಅಂತ ಹೇಳಿದ್ರೆ ಮಾಗಡಿ ಬೆಸ್ಟ್. ಮಾಗಡಿ ಕುಣಿಗಲ್ ಎರಡೇ ಕಡೆಯಿಂದ ಬರೋದು ಬಸ್ ರೂಟ್. ಓಕೆ ಓಕೆ. ಕಣಿವೆಪಾಳ್ಯ ಜೋಡಿ ಹೊಸಳ್ಳಿ ಆದ್ಮೇಲೆ ಕಣಿವೆಪಾಳ್ಯ ಅಂತ ಬರುತ್ತೆ. ಈ ಕಡೆಯಿಂದ ಬರೋರಿಗೆ ಸಂತೆಪೇಟೆ ಆದ್ಮೇಲೆ ಬರುತ್ತೆ. ಓಕೆ. ಕಣಿವೆಪಾಳ್ಯ ಅಂತ ಬರುತ್ತೆ. ಈ ತಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ಕೆಂಚನಳಮ್ಮ ದೇವಿ ಅಂತ. ನಾನು ಇರೋದು ಕೆಂಚನಹಳ್ಳಿಲಿ. ನಾನು ಈ ದೇವಸ್ಥಾನಕ್ಕೆ ಬಂದಾಗ ನಮಗೆ ತೊಂದರೆ ತಪ್ಪದ್ರೆ ಇದ್ದಾಗ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ ವಾಕ್ಯಗಳು ಕೇಳಕ್ಕೆ ಅಂತ. ಈ ತಾಯಿ ನಾನು ನಿನ್ನ ಜೊತೆ ಬಂದಿದ್ದೀನಿ ಕಣೋ ಅಂತ ಒಂದು ವಾಕ್ಯ ಕೊಡ್ತು. ನಾನು ಏನು ಮಾಡಬೇಕು ಅಂತ ಕೇಳಿದಾಗ ನನ್ನ ಮುಖ ಹೆಂಗಿದೆ ಆ ಥರ ಒಂದು ನಂದು ಶಿಲೆ ಮಾಡಿಸ್ಕೊಡು ಅಂತ ಕೇಳಿದಕ್ಕೆ ನಾನು ಮಾಡಿಸ್ಕೊಟ್ಟಿದ್ದೆ ಇದನ್ನ. ಕೆಂಚನಾಳಮ್ಮ ಅಂತನಾ? ಕೆಂಚನಾಳಮ್ಮ ದೇವಿ ಅಂತ. ಇದು ಅಂದ್ರೆ ಲಕ್ಷ್ಮೀ ದೇವಿ ಸ್ವರೂಪ. ಲಕ್ಷ್ಮೀ ದೇವಿ ತಿಳಿಸ್ಬೋದಾ ಸರ್? ಇದು ಬಂದು ಎತ್ತನಾಳಮ್ಮ ದೇವಿ ಅಂತ ತುಮಕೂರು ಹತ್ರ ಇದೆ. ಎತ್ನಾಳಮ್ಮ ತುಮಕೂರು ಜಿಲ್ಲೆ, ತುಮಕೂರು ತಾಲೂಕಲ್ಲೇ ಬರುತ್ತೆ. ಎತ್ತನಾಳಮ್ಮ ದೇವಿ. ಆ ದೇವಿ ಬಂದು ಇಲ್ಲಿ ನೆಲೆಸಿರೋದು. ಆ ದೇವಿ ಅಲ್ಲಿ ಏನಿದೆ ದೇವಿ ಅಲ್ಲಿ ವಾಕ್ಯ ಕೊಡಲ್ಲ, ಹೂ ಪ್ರಸಾದ ಕೊಡ್ತಾರೆ. ಇಲ್ಲಿ ಬಂದು ವಾಕ್ಯ ಕೊಡ್ತಾರೆ. ಆ ದೇವಿನೇ ಕರೆದಿ ವಾಕ್ಯ ಕೇಳೋದ್ರು ವಾಕ್ಯ ತಗೋಬಹುದು. ಇಲ್ಲಿ ಇವತ್ತು ಜಾತ್ರೆ ದಿವಸ ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ. ಸರ್ ಇವತ್ತು ಮೂರು ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋರು ಅವ್ರಿಗೆ ಒಳ್ಳೇದಾಗಿ ಅಂತ ಬಂದು ಬಸವಣ್ಣನ ಪ್ರತಿಷ್ಠಾಪನೆ ಮಾಡ್ಕೊಡ್ತಾ ಇದ್ದಾರೆ. ಅವರು ಪ್ರತಿಯೊಂದೂ ಅಷ್ಟೇ ಭಕ್ತಾದಿಗಳೇ ಅವ್ರ ಕೈಲಿ ಏನಾಗುತ್ತೆ ಪ್ರತಿಯೊಂದು ಬಂದು ಮಾಡ್ಕೊಟ್ಟು ಹೋಗೋದು. ಇವತ್ತು ಗಣೇಶ, ಈಶ್ವರ ಪಾರ್ವತಿ ಪ್ರತಿಷ್ಠಾಪನೆ ಆಗಿದೆ. ಮೇನ್ ಅದನ್ನ ಹೇಳ್ಬೇಕಂದ್ರೆ ಶಿವನ ವಿಗ್ರಹವನ್ನ ಪ್ರತಿಷ್ಠಾಪನೆ ಎಲ್ಲೂ ಮಾಡೋದಿಲ್ಲ ನಾವು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಲಿಂಗವನ್ನೇ ಶಿವನ ರೂಪವಾಗಿ ನಾವು ಕೈ ಮುಗಿಯೋದು, ಪ್ರತಿಷ್ಠಾಪನೆ ಮಾಡೋದು. ಇಲ್ಲಿ ಯಾಕೆ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಅಂದ್ರೆ ದೇವ್ರ ವಾಗ್ದಾನದ ಮೇರೆಗೆ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ದೇವ್ರ ವಾಗ್ದಾನದಲ್ಲಿ ತಿಳಿಸಿದ್ದ ವಿಗ್ರಹ ಮಾಡಿಸ್ಬೇಕಂತ ತಿಳಿಸಿರೋದು ಅವರೇ ಭಕ್ತಾದಿಗಳು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿಸಿರೋದಕ್ಕೆ ತಲೆ ಮೇಲೆ ಶಿವನ ಚಂದ್ರನ ಇದೆ ಇರೋದ್ರಿಂದ ಚಂದ್ರಮೌಳೇಶ್ವರ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು. ಪಾರ್ವತಿ ಇದೆ, ಗಣಪತಿ ಇದೆ. ಆಮೇಲೆ ಶಿವನ ವಿಗ್ರಹ ಬಂದು ನಮ್ಮ ಇಡೀ ಇಂಡಿಯಾದಲ್ಲಿ ಎರಡೇ ಕಡೆ ಅಂತ ಹೇಳಿ ನನಗೆ ಪುರೋಹಿತರು ತಿಳಿಸಿದ್ರು. ವಿಗ್ರಹನ ಯಾರು ವಿಗ್ರಹ ಪ್ರತಿಷ್ಠಾಪನೆ ಯಾರು ಮಾಡಿಲ್ಲ. ನಿಮ್ಗೆ ಯಾರು ಹೇಳಿದಿಲ್ಲ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾಗ ಅಂತ ಕೇಳೋದಕ್ಕೆ ನಮ್ಗೊಂದು ಅದೊಂದು ಇದು ಗೊತ್ತಾಗಿದ್ದು. ಒಂದು ಎಲ್ಲಿದೆ ಅಂತ ಕೇಳಿದಾಗ ಅಮೃತೂರು ಜಿಲ್ಲೆಯಲ್ಲಿ ಇದೆ. ಅಮೃತೂರು ಇದರಲ್ಲಿ ಹೋಬಳಿಲಿ ಒಳಗುಂದಾದಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇದೆಯಂತೆ. ಅದು ಬಿಟ್ರೆ ಎರಡನೇದು ಇಲ್ಲೇ ಇರೋದು. ಇಡೀ ಇಂಡಿಯಾದಲ್ಲಿ ಎಲ್ಲೂ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಲ್ವಂತೆ. ಅದೊಂದು ವಾಕ್ಯನ ಅವ್ರ ಪುರೋಹಿತರು ನನಗೆ ತಿಳಿಸಿದ್ರು. ಹಾಗೆ ಇಲ್ಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಕುಂಡ ಕೂಡ ನಡೆಯುತ್ತೆ. ಕುಂಡ ನಡೆಯೋದು ಇನ್ನೊಂದೇನು ವಿಶೇಷ ನಾನು ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ, ಇಲ್ಲಿ ಕುಂಡಕ್ಕೆ ಹಾಕುವಂಥದ್ದು ಎಲ್ಲ ಹಸಿ ಸೌದೆನೆ. ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಹಸಿ ಸೌದೆ ಹೆಂಗೆ ಕರ್ಪೂರ ಹುರಿದು ಬೆಳಗ್ಗೆ ಕೊಂಡಕ್ಕೆ ಅನುವು ಮಾಡಿಕೊಡತ್ತೆ ನೋಡಿ. ಇಲ್ಲಿದೆ ಹಸಿ ಸೌದೆಗಳು. ನೋಡಿ, ಹಸಿ ಸೌದೆ ಎಲ್ಲ ಕರ್ಪೂರ ಹುರಿದೋಗತ್ತೆ. ಒಣಗಿರೋ ಸೌದೆ ಒಂದೂ ಇಲ್ಲ ಇಲ್ಲಿ. ಇದರಿಂದ ಅರ್ಥ ಆಗತ್ತೆ ಜಡೆಮುನೇಶ್ವರನ ಶಕ್ತಿ ಇಲ್ಲಿ ಎಷ್ಟಿದೆ ಅಂತ ಹೇಳಿ. ತುಂಬಾ ಅಪಾರ. ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಇಲ್ಲಿ ದೇವಸ್ಥಾನಕ್ಕೆ? 12 ವರ್ಷದಿಂದ ಬರ್ತಾ ಇದ್ದೀವಿ. 12 ವರ್ಷದಿಂದ ಬರ್ತಾ ಇದೀರಲ್ಲ ಜಡೆಮುನೇಶ್ವರನ ಹತ್ರ.
ಅನುಕೂಲ ಏನಾದರೂ ಮಾಡಿದಾನ ಭಗವಂತ? ಆಗಲ್ಲ ಸರ್. ವಾಗ್ದಾನ ಕೇಳಿದಿರಿ? ವಾಗ್ದಾನ ಕೇಳಿದೀವಿ. ಹಾಂ ವ್ಯಾಪಾರದಲ್ಲಿ ಕೈಗೂಡದೆ, ಹಾಂ ವ್ಯಾಪಾರ, ಮಕ್ಳಿಲ್ದರು, ಮದುವೆ ಇಲ್ದರು, ಕೋರ್ಟು ಕಚೇರಿ ಸುಮಾರು ಜನ ಬಂದಾರ, ಅದಷ್ಟು ಜನ. ನಿಮ್ಗೆ ಇಂಥದ್ದು ಒಳ್ಳೇದು ಮಾಡಿದ ನನಗೆ ಭಗವಂತ ಅಂತ ತಿಳಿಸುವಂಥದ್ದು ಏನಾದರೂ ವ್ಯಾಪಾರದಲ್ಲಿ ಕೈ ಹಿಡ್ದ ನಮಗೆ. ವ್ಯಾಪಾರದಲ್ಲಿ ವಾಗ್ದಾನದಲ್ಲಿ ಬಂದಿತ್ತ ಅದು? ತಿಳಿಸಿದ್ರು ಸ್ವಾಮಿ? ತಿಳ್ಸದೆ. ಹಾಂ ಹಾಂ, ನಾನು ನಿನ್ನ ವ್ಯಾಪಾರದಲ್ಲಿ ಕೈ ಹಿಡಿತೀನಿ ಅಂತ ತಿಳಿಸಿದ್ರು, ಹಂಗೆ ಹಿಡಿದಿದ್ದಾರೆ ಕೈ? ಹಿಡ್ದದೆ. ಮಗುಗೂ ಹುಷಾರಿಲ್ಲ, ಮಗುದು ಹುಷಾರಾಗದೆ. ಹೌದಾ? ಇಬ್ಬರು ಮಕ್ಳಿಗೂ ಹುಷಾರಿಲ್ಲ, ಓಕೆ. ಹುಷಾರಾಗದೆ. ವ್ಯಾಪಾರದಲ್ಲಿ ಇಂಥದಕ್ಕೆ ಬಂದರೆ ಮಿಸ್ಸೇ ಇಲ್ಲ. ಏನಕ್ಕೆ ಹೋಗೋಸ್ವರ ಕೇಳಿದ್ರು ಮಿಸ್ಸೇ ಇಲ್ಲ. ಹಾಗೆ ಆಯ್ತು. ವಾಗ್ದಾನ ಮಹಿಮೆ ಬರ್ತದೆ, ವಾಗ್ದಾನ ಕೇಳಿದ್ರೆ ಮಿಸ್ಸೇ ಇಲ್ಲ. ಹಾಗೆ ಆಯ್ತು. ಆಗಲಿ ಆಗಲಿ.